ಮತ್ತೆ ಪ್ರಸಾದವನ್ನು. ನಿನ್ನ ಅಪಾರವಾದ ಮಹಿಮೆ ಬಹುದೊಡ್ಡದು. ಅಂತೆಯೇ ಸಕಲ ಜಗತ್ತಿನ ಜೀವಿಗಳೆಲ್ಲ ಆಹಾರ ಒದಗಿಸಿ ನೀನು ಕಾಪಾಡುತ್ತೇವೆ. ಈ ನಿನ್ನ ಮಡಿಲ ಮಣ್ಣಿನ ಮಕ್ಕಳಾದ ನಮ್ಮನ್ನು ಕಾಪಾಡುತ್ತಾಯಿ. ಸತತ 20 ವರ್ಷಗಳ ಕಾಲದಿಂದ ನಮ್ಮ ಹೊಲವನ್ನು ಇದೇ ಊರ ಧನಿಕ ಧರ್ಮರಾಜ ಅವನ ಕೈವಶವಾಗಿತ್ತು. ಮತ್ತೆ ನಾವು ಆ ಭೂಮಿಯನ್ನು ಪಡೆದುಕೊಳ್ಳಬೇಕಾದರೆ ನಾವು ಕೊಟ್ಟ ಕಷ್ಟ ಅಷ್ಟಿಷ್ಟಲ್ಲ. ದೇವರ ಕೃಪೆಯಿಂದ ಈ ಹೊಲದಲ್ಲಿ ಬಾವಿ ತೆಗೆದಿದ್ದೇನೆ. ಸಾಕಷ್ಟು ಜಲಮಾತೆಯು ದೊರಕಿದ್ದಾಳೆ. ಅದಕ್ಕೋಸ್ಕರವಾಗಿ ಜಲಮಾತೆಯ ಪೂಜೆಯನ್ನು ನೆರವೇರಿಸಿಕೊಂಡಿದ್ದೇನೆ. ನೀನು ತುಂಬಾ ಅದೃಷ್ಟವಂತ. ನೀನು ಕಷ್ಟಪಟ್ಟದ್ದನ್ನು ನೋಡಿದರೆ ನಿಜವಾಗಲೂ ನೀನು ಮನುಷ್ಯನೇ ಆಗುತ್ತಿರಲಿಲ್ಲ. ಆ ದೇವರದೇ ನಿನ್ನ ಮೇಲೈತಿ. ಈ ಊರ ಶ್ರೀಮಂತ ಧನಿಕರ ಕೈಯಲ್ಲಿ ನಮ್ಮೆಲ್ಲ ಆಸ್ತಿಗಳು ಸಿಕ್ಕು ಅವು ಮರಳಿ ನಮ್ಮ ಕೈಗೆ ಸಿಕ್ಕಿಲ್ಲ. ಅವರ ಬಡ್ಡಿ ಸಾಲದಲ್ಲಿ ಸಿಲುಕಿ ನಮಗೆ ಇರಲಿಕ್ಕೆ ಮನೆಯಿಲ್ಲ, ಬಿತ್ತಲಿಕ್ಕೆ ಹೊಲ ಇಲ್ಲ. ಮತ್ತೆ ನಮ್ಮ ಭೂಮಿ ನಮ್ಮ ಕೈ ಸೇರ್ತದೆ ಅಂತ ತಿಳ್ಕೊಂಡಿದ್ದೇನೋ ಕಾಳಿಂಗ. ಆ ಧರ್ಮರಾಜ ಮಾಡುವ ಒಂದೊಂದು ಕೆಟ್ಟ ಕೃತಿಯನ್ನು ನನ್ನ ಬಾಳಪುಟದಲ್ಲಿ ಬರೆದಿಟ್ಟುಕೊಂಡಿರುವೆ. ಅದಕ್ಕಾಗಿ ನನಗೆ ಸ್ವಲ್ಪ ತಲೆಬಾಗಿ ನಡೆಯುತ್ತಿದ್ದಾನೆ ಆ ಧನಿಕ. ಅದರಲ್ಲಿ ಆದರೆ ಬಡವರ ಮೇಲೆ ಮಾಡುವ ಅನ್ಯಾಯಕ್ಕೆ ನಾನೆಂದು ಸುಮ್ಮನಿರುವುದಿಲ್ಲ. ಅಣ್ಣ, ಆ ಧನಿಕರ ಸಹವಾಸ ಮಾಡಿ ನೀನು ಅವರ ಕೆಟ್ಟ ಕೃತಿಗೆ ಬಲಿಯಾಗಬೇಡ. ಯಾಕೆಂದ್ರೆ ಅವನು ಈ ಊರಿಗೆ ಹುಲಿ ಇದ್ದ ಹಾಗೆ. ಇದು ಸರಿನಾ? ನೀನೇ ಹೇಳಮ್ಮ. ಇದು ಶುದ್ಧ ತಪ್ಪು ಅಣ್ಣ. ಆದ್ರೆ ಹಣದಿಂದ ಹೆಣ ಕೂಡ ಮಾತಾಡುವ ಶಕ್ತಿ ಅದರಲ್ಲಿದೆ. ಅಂದ ಮೇಲೆ ಹೇಗೋ ನಮ್ಮ ಭೂಮಿ ನಮ್ಮ ಕೈ ಸೇರಿತಲ್ಲ, ಇಲ್ಲದ ವೇದಾಂತ ನಮಗ್ಯಾಕೆ ಬೇಕಣ್ಣ ಹೇಳು? ಏಕೆ ಬೇಕಮ್ಮ? ಎಲ್ಲರ ಹಿತಾಸಕ್ತಿಯು ನಮಗೆ ಬೇಕು. ಧರ್ಮರಾಜನ ದಬ್ಬಾಳಿಕೆಯಿಂದಲವೇ ಈ ನಮ್ಮ ಕಾಳಿಂಗ ತನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥನಾಗಿ ಎಳೆಯುತ್ತಿರುವುದು. ಆ ಧನಿಕನ ಹಿನ್ನೆಲೆ ಮಾತಾಡೈತಿ. ಕಷ್ಟಪಟ್ಟು ಹೊಲದಲ್ಲಿ ಬಾವಿ ತೋಡಿಸಿದ್ದೆ. ನಮ್ಮ ರೇಷನನ್ನು ಓದಿಸಿ ಕೊಟ್ಟ ವಿದ್ಯಾವಂತನನ್ನಾಗಿ ನೌಕರಿ ಸಿಕ್ಕರೆ ನೀನು ಈ ಊರಲ್ಲಿ ಕುಬೇರನಲ್ಲವೇ? ಆ ಕುಬೇರನ ಪಟ್ಟ ನನಗೇಕೆ ಕಾಳಿಂಗ? ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಅಷ್ಟೇ. ನಮ್ಮ ತಮ್ಮ ರಮೇಶ ಈ ವರ್ಷ ಉತ್ತೀರ್ಣರಾಗಿ ಬಂದರೆ ನಿಮಗೆಲ್ಲರಿಗೂ ಸಿಹಿ ಹಂಚಿಕೊಳ್ತೇನೆ. ಈ ನನ್ನ ತಂಗಿಯ ಜ್ಯೋತಿಯ ಕಂಕಣದ ಬಲ ಕೂಡಿ ಬಂದರೆ ಊರಿಗೆ ಸಿಹಿ ಊಟ ಹಂಚಿಬಿಡ್ತೀನಿ ನೋಡ್ರಿ. ಅಣ್ಣ, ಇದೇನಣ್ಣ, ನಮ್ಮ ಅಣ್ಣ ರಮೇಶ ಅವನ ಜೀವನದಲ್ಲಿ ಫೇಲ್ ಅನ್ನೋ ಶಬ್ದವೇ ಇಲ್ಲ. ಅವನು ಈ ವರ್ಷ ಖಂಡಿತವಾಗ್ಲೂ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ತಾನೆ. ಆ ನಂಬಿಕೆ ನನಗಿದೆ. ಆದ್ರೆ ನೀನು ನನ್ನ ಮದುವೆ ಬಗ್ಗೆ ಮಾತಾಡೋದು ಶುದ್ಧ ತಪ್ಪು ಅಣ್ಣ, ತಪ್ಪು. ಸುವರ್ಣ, ನೀನು ನಿಜವಾಗಲೂ ಅದೃಷ್ಟವಂತ. ತೋಟದಲ್ಲಿ ಅರಳಿನಿಂದ ಸಂಪಿಗೆಯ ಹೂವಿನಂತೆ ನಿನ್ನ ಮನೆಯಲ್ಲಿ ಒಂದು ಬೆಳೆದು ನಿಂತಿದೆ ನಿನ್ನ ಮುತ್ತಿನ ತಂಗಿ. ಮಾನವನಿಗೆ ಆಸರ ಬೇಸರ ಸಹಜ. ಅದನ್ನು ಸಮಭಾಗಿವಾಗಿ ಹಂಚಿಕೊಳ್ಳಲು ನನ್ನಂತೆ ನೀನು ಅನಾಥನಲ್ಲ, ಅದೃಷ್ಟವೂ ನೀನಲ್ಲ. ಕಾಳಿಂಗ, ಹೇಗೆ ಮನಸ್ಸಿಕೊಂಡು ಮಾತನಾಡುತ್ತಿರು? ನಿನ್ನ ಜೀವನದ ಕಥೆ ನನಗೆ ಚೆನ್ನಾಗಿ ಗೊತ್ತು. ಪಾಪ ಏನೂ ಅರಿಯಲ್ಲ ನಿನ್ನ ತಂದೆ ತಾಯಿಗಳು ಆ ಧನಿಕ ಧರ್ಮರಾಜನ ಕೆಟ್ಟ ಕೃತಿಗೆ ಸಿಲುಕಿ ಒಂದೇ ಏಟಿಗೆ ಬಲಿಯಾಗಬೇಕಾಯಿತು. ವಿಧಿಲಿಖಿತ
ಅವರನ್ನು ಹಾಗೆ ಮಾಡಿಸಿದೆ. ಅದಕ್ಕೆ ನೀನು ಇಷ್ಟು ಮರಗಬೇಕು? ಇದೇನಣ್ಣ, ನೀವಿಬ್ರು ಒಂಥರ ವಿಚಿತ್ರವಾಗಿ ಮಾತಾಡ್ತಾ ಇದ್ರಲ್ಲ. ನಿಮ್ಮ ಮಾತಿನ ಅರ್ಥವೇ ನನಗಾಗುತ್ತಿಲ್ಲ. ಕಾಳಿಂಗಣ್ಣ ದುಃಖ ಉಮ್ಮಳಿಸುವುದು ನೋಡಿದ್ರಿ, ಅವನ ಜೀವನದಲ್ಲಿ ಏನೋ ಒಂದು ದೊಡ್ಡ ದುರಂತ ನಡೆದಿದೆ ಅಂತ ನನಗನ್ಸುತ್ತೆ. ಯಾಕಣ್ಣ ಈ ಸಂತಾಪ? ಹೋಗಲಿ ಬಿಡಮ್ಮ ಜ್ಯೋತಿ. ಒಬ್ಬ ಮಾನವನಿಗೆ ಕಷ್ಟ ಸುಖ ಸಹಜ, ಆದರೆ ಅದು ನನ್ನ ಜೀವನದಲ್ಲಿದೆ. ಏನೋ ಮನಸ್ಸಿಗೆ ವ್ಯಥೆಯಾದಾಗ ಶ್ರಮ ಪಡುವುದು ನನ್ನ ರೂಢಿಯಾಗಿದೆ. ಜ್ಯೋತಿ, ಈ ಕಾಳಿಂಗ ಎತ್ತು ಬೆಳೆದು ದೊಡ್ಡವನಾಗಬೇಕಾದರೆ ಮಾತಾಪಿತರ ಹಿತರಕ್ಷಣೆಯಿಂದ ಅಲ್ಲ, ಬಂಧು ಬಾಂಧವರ ಸಹಾಯದಿಂದಲೂ ಅಲ್ಲ, ಕಾಡಿನಲ್ಲೊಂದು ಆಲದ ಮರ ಬೆಳೆದು ವನ್ಯ ಪ್ರಾಣಿಗಳಿಗೆ ನೆರಳು ಕೊಡುವಂತೆ ಅವನದೇ ಒಂದು ಜೀವನ. ಅಂದ್ರೆ ಕಾಳಿಂಗಣ್ಣನಿಗೆ ಈ ಸ್ಥಿತಿ ಬದಲು ಕಾರಣ ಮತ್ಯಾವ ಕಾರಣ? ಈ ಊರಲ್ಲಿ ಯಮರಾಜನಂತೆ ಬೆರೆಯುತ್ತಿರುವ ಗಣಿಕ ಧರ್ಮರಾಜ ನನ್ನ ಹೆತ್ತ ಮಾತಾಪಿತರ ಪ್ರಾಣ ತೆಗೆದುಕೊಳ್ಳದೆ ನನ್ನ ತಾಯಿಯು ನಮ್ಮ ಆಸ್ತಿ ಪಾಸ್ತಿಯನ್ನು ತನ್ನಂತೆ ಮಾಡಿಕೊಂಡು ನನ್ನ ತಾಯಿ ಹೃದಯ ವೇದನೆಯಿಂದ ಬಳವಲವನ್ನು ನೋಡಲಾರದೆ, ನನ್ನ ತಂದೆ ಬಡತನದ ಬವಣೆಯಲ್ಲಿ ಬಿದ್ದು ಹೊರಳಾಡಲಾರದೆ ನೇಣು ಹಾಕಿಕೊಂಡು ಪ್ರಾಣ ಬಿಟ್ಟನಮ್ಮ. ನೋಡಲಾರದೆ ನನ್ನ ತಾಯಿ ಕ್ಷಣದಲ್ಲೇ ರಕ್ತ ಕಾರಿಕೊಂಡು ಪ್ರಾಣ ಬಿಟ್ಟಳಮ್ಮ. ಅಂದಿನಿಂದ ನಾವು ಅನಾಥರಾದೆವು. ಅಳಬೇಡ ಕಾಳಿಂಗ, ಅಳಬೇಡ. ಬೇಡುಳ್ಳ ಬಾಯಿ ನಾನೆಲ್ಲ ಕಂಡಿದ್ದು ಎನ್ನುವ ಹಾಗೆ ಈ ಮಾನವನ ಜನ್ಮ. ಬೆಟ್ಟ ಕೊರೆಯುವ ಶಕ್ತಿ ರಟ್ಟೆ ಇಟ್ಟುಕೊಂಡು ಧರ್ಮವನ್ನು ಕಾಪಾಡಬೇಕು. ಅದಕ್ಕೆ ಮುಂದೆ ಬನ್ನಿ ಮುಂದೆ. ಈ ಕಲಿಯುಗದ ಕಾಲದಲ್ಲಿ ಶಿವಣ್ಣ, ನನಗೆ ಇರುವುದು ಒಂದೇ ಗುರಿ. ನನ್ನ ವಂಶವನ್ನೇ ನಿರ್ವಂಶ ಮಾಡಿ ಸ್ವರ್ಗದ ಅಧಿಪತಿಯಾಗಿ ನನ್ನನ್ನು ಕುರಿತ ಆ ಬಳಿಗಳ ಧರ್ಮರಾಜನ ಎಲ್ಲವೂ ಸರಿಯಾಗುತ್ತದೆ. ಒಟ್ಟಿನಲ್ಲಿ ಏನಾಗಲಿ ಧೈರ್ಯವಾಗಿ ಮುಗಿಸಬೇಕು. ಆ ಧರ್ಮರಾಜನ ನಂದಾದೀಪವಾಗಬೇಕಾದರೆ ಈ ಕಾಳಿಂಗನೇ ಕೈ ಎತ್ತಿ ನಿಲ್ಲಬೇಕು. ನನ್ನ ಭವನಿ ಎಂಬ ದೀಪವನ್ನು ನಾನು ಹಚ್ಚಬೇಕು. ಶ್ರೀಮಂತರ ಅಟ್ಟಹಾಸಕ್ಕೆ ಸವಾಲು ಆಗಿ ಏನಿನ ಗಿರಿ ನಾನು ಆಗಬೇಕು. ಈ ನಾಡಿನಲ್ಲಿ ನಮ್ಮಂತವರ ಮನೆಯ ಮಾನವೀಯರ ಮಾಡುವ ಹೀನ ಕುಲದ ಕಾಮುಕರ ದೌರ್ಜನ್ಯ ದಿನ ಹೆಚ್ಚು ಸಮಾಜದ ಕಣ್ಣಿಗೆ ಒಳ್ಳೆಯವರಂತೆ ನಡೆಸುತ್ತಾರೆ. ಕೋಮುಖದ ಅಕ್ಕಿರಗಳ ಸೊಕ್ಕನ್ನು ಮುರಿದು ಬಳಸಿ ಸಂತೋಷ ಪಡುವ ಈ ಹೌದಣ್ಣ, ಒಂದು ಹೆಣ್ಣಿನ ಜೀವನದಲ್ಲಿ ನಮ್ಮಂತ ಬಡವರ ಹೆಣ್ಣಿನ ಜೀವನದಲ್ಲಿ ನಡೀತಿರೋ ಅನ್ಯಾಯ ಅತ್ಯಾಚಾರ ಇದಕ್ಕೆಲ್ಲವೂ ಒಂದು ಮಂಗಲ ಹಾಡಬೇಕಾದ್ರೆ ಅದು ನಿಮ್ಮಂಥವರಿಂದಲೇ ಸಾಧ್ಯ. ಅದು ಒಮ್ಮೆ ಆ ದೇವರು ಈ ನಿಮ್ಮ ಧೈರ್ಯ ಸ್ಥೈರ್ಯಕ್ಕೆ ಸರ್ವಶಕ್ತಿ ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಅಣ್ಣ, ಬೇಡಿಕೊಳ್ತೇನೆ. ಅಂತೂ ಅಣ್ಣ ತಂಗಿ ಇಬ್ಬರು ಸೇರಿ ದುಷ್ಟ ಶಕ್ತಿಯನ್ನು ಆದಿಶಕ್ತಿ ತಿಳಿದು ನಮಗೆ ಬಹಳ ಹಚ್ಚವಾಗಿದೆ. ನಾನು ಕಾಳಿಂಗ ಇಬ್ಬರು ಕೂಡಿ ಊಟ ಮಾಡ್ತೀವಿ. ಹಾಗೆ ಅಣ್ಣ,
ಇನ್ನೊಂದು ಸ್ವಲ್ಪ ಜೋರಾಗಿ ಮಾತಾಡೋಣ. ಬಹಳ ಹಸಿವಾಗುತ್ತೆ ನಿನಗೆ. ಬಾಳ ಬಂದು ಬಹಳ ಹೊತ್ತಾಯ್ತು. ಆ ಗಿಡದಡಿಯಲ್ಲಿ ಕುಳಿತುಕೊಂಡು ಹೊಟ್ಟೆ ತುಂಬ ಊಟ ಮಾಡೋಣ. ಆಮೇಲಾದ್ರೂ ಊಟ ಮಾಡಿದ್ಮೇಲಾದ್ರೂ ಜೋರಾಗಿ ಮಾತಾಡೋಣ. ಬೇಡ, ಮತ್ತೆ ಊಟ ಮಾಡುವಂತೆ. ಜ್ಯೋತಿ, ಹೇಗಂಡಿ ಜ್ಯೋತಿ, ನಿನ್ನ ಕೈಯಲ್ಲಿ ಅಡಿಗೆ ಒಂದು ಬಹಳ ದಿನವಾಯಿತು. ಊಟ ಮಾಡಿ ಹಾಗೆ ಬಾರೆ.